ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾದ ಶರಣರಾದ ನಿಜಸುಖಿ ಹಡಪದ ಅಪ್ಪಣ್ಣನವರ ಜಯಂತಿಯ ಶುಭಾಶಯಗಳು. ನಿಜಸುಖಿ ಹಡಪದ ಅಪ್ಪಣ್ಣನವರು ವಿಜಯಪುರ ಜಿಲ್ಲೆ ಬಾಗಲಕೋಟೆ ತಾಲೂಕು ಮಸಬಿನಾಳ ಗ್ರಾಮದಲ್ಲಿ ಚೆನ್ನವೀರಪ್ಪ ಮತ್ತು ದೇವಮ್ಮರವರ ಏಕೈಕ ಪುತ್ರನಾಗಿ ಜನಿಸಿ ಬಾಲ್ಯದಲ್ಲಿಯೇ ಶಿವಭಕ್ತಿಯನ್ನ ರೂಢಿಸಿಕೊಂಡು ತದನಂತರ ನಿಜಮುಕ್ತೆ ಲಿಂಗಮ್ಮ ಎಂಬುವರನ್ನು ವಿವಾಹವಾಗಿ ಬೀದರ್ನ ಬಸವ ಕಲ್ಯಾಣಕ್ಕೆ ಬರುತ್ತಾರೆ. ಅಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಅವರು ಬಸವಣ್ಣನವರ ಜೀವನದ ಪ್ರಾರಂಭದಿಂದ ಅವರ ಅಂತ್ಯದವರೆಗೂ ಕೂಡ ಇದ್ದಂತಹ ಏಕೈಕ ಶರಣರಾಗಿ ರೂಪುಗೊಳ್ಳುತ್ತಾರೆ. ಬನ್ನಿ ಅವರ ಒಂದು ವಚನವನ್ನು ನೋಡೋಣ. ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಹೂಡಲೀಬೇಡ, ಹಿಂದು ಮುಂದು ಹಾಡಲೀಬೇಡ, ಸಂದೇಹಗೊಡಲಿಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಅಪ್ಪಣ್ಣನವರ ಈ ವಚನ ನಾವು ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಮಾರ್ಗದರ್ಶನವನ್ನು ನೀಡುತ್ತದೆ. ವಂದನೆಗೆ ನಿಲ್ಲಬೇಡ. ಯಾರಾದರೂ ನಮ್ಮನ್ನು ಹೊಗಳುತ್ತಿದ್ದರೆ ಆ ಸ್ಥಳದಲ್ಲಿ ನೀನು ಹೆಚ್ಚು ಸಮಯ ಕೂರಬೇಡ. ಏಕೆಂದರೆ ಅವರ ಹೊಗಳಿಕೆಯಿಂದ ನಿನಗೆ ಅಹಂಕಾರ ಬರುವ ಸಂಭವವಿರುತ್ತದೆ. ಮತ್ತೆ ಯಾರಾದರೂ ನಿನ್ನನ್ನು ನಿಂದಿಸಿದರೆ, ನೀನು ಮಾಡುವ ಕೆಲಸದಲ್ಲಿ ಯಾವುದಾದರೂ ತಪ್ಪಿದ್ದರೆ ಅದನ್ನು ಸರಿಪಡಿಸಿಕೋ. ನೀನು ತಪ್ಪು ಮಾಡದೇ ಇದ್ದರೂ ಕೂಡ ಅವರು ನಿನ್ನನ್ನು ನಿಂದಿಸುತ್ತಿದ್ದರೆ ಆ ಸ್ಥಳದಲ್ಲಿ ಇಲ್ಲದೆ ನೀನು ಅದನ್ನು ಯಾವುದೇ ಅಂಶಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳಬೇಡ. ಮತ್ತೆ ಯಾವುದೇ ವ್ಯಕ್ತಿ ನಿನ್ನ ಎದುರಿಗಿದ್ದಾಗ ಒಂದು ರೀತಿ, ಆತ ಎದುರಿಗೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಮಾತನಾಡಬೇಡ. ಎಲ್ಲಾ ಸಂದರ್ಭದಲ್ಲೂ ಕೂಡ ಒಂದೇ ರೀತಿ ಮಾತನಾಡುವುದನ್ನ ರೂಢಿಸಿಕೋ. ಮತ್ತು ಜೊತೆಯಲ್ಲಿ ಕೂಡಿ ಬಾಳುವಾಗ ನಂಬಿಕೆ ಇರಲಿ, ಸಂದೇಹ ಮಾತ್ರ ಪಟ್ಟುಕೊಳ್ಳಬೇಡ. ತದನಂತರ ಹೇಳುತ್ತಾರೆ, ದ್ವಂದ್ವ ಬುದ್ಧಿಯನ್ನ ಬಿಡು. ಯಾವುದಾದರೂ ಕೆಲಸಕ್ಕೆ ಕೈ ಹಾಕುವ ಸಂದರ್ಭದಲ್ಲಿ ಮಾಡುವುದೋ ಬಿಡುವುದು, ಒಳ್ಳೆಯದಾಗುತ್ತದೋ ಕೆಟ್ಟದಾಗುತ್ತದೋ ಎಂಬ ದ್ವಂದ್ವ ಬುದ್ಧಿಯನ್ನ ಬಿಡು. ಆ ದ್ವಂದ್ವ ಬುದ್ಧಿಯನ್ನ ಬಿಟ್ಟು ನೀನು ಸಚ್ಚಿಂತನೆಯಲ್ಲಿ ನಡೆದಾಗ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣನವರು ಅಪ್ಪಿಕೊಳ್ಳುತ್ತಾರೆ ಎಂಬುದೇ ಈ ವಚನದ ಸಾರವಾಗಿದೆ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು.